ಮಗಳು ಸುಕುಮಾರಿ ಅಂತ ಮುಚ್ಚಿಂದ ಸಾಕಿದ್ದೀವಿ. ಒಂಥರ ನಮ್ಮೆಲ್ಲರ ಕಣ್ಣಿನ ದೀಪ ಇದ್ದಂಗೆ. ಸುಕ್ಕು ಎಲ್ಲರಿಗೂ ನಮಸ್ಕಾರ ಮಾಡಮ್ಮ. ನಾನು ಹಳ್ಳಿಯಲ್ಲಿ ಇದ್ದೇನೆ ಅನ್ಕೊಂಡು ನಿಮ್ಮೆಲ್ಲರೂ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ನಿಮ್ ಆಶೀರ್ವಾದ ಪಡ್ಕೊಳ್ತೀನಿ ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಸಾರಿ, ಕ್ಷಮಿಸ್ಬಿಡಿ. ನಾನು ಹಳ್ಳಿಯಲ್ಲಿ ಇದ್ರು ಕೂಡ ಒಂಥರ ಮಾಡರ್ನ್ ಹುಡುಗಿ. ಇಲ್ಲಿ ಕುತ್ಕೊಂಡಿರೋ ಎಲ್ರಿಗೂ ನನ್ನ ಕಡೆಯಿಂದ ಹಾಯ್ ಹಾಯ್ ಹಾಯ್. ಏನ್ ಸೊಪ್ಪು, ಏನ್ ಗರ್ವ ಅಂತೀನಿ ಹುಡುಗಿಗೆ. ರೀ, ನಾವು ಬೆಳಗ್ಗೆ ಮನೆಯಿಂದ ಹೊರಟಲ್ಲಿ ಏನೋ 20 ಅನ್ನಿಸ್ತು. ಆ ದರಿದ್ರ ಬೆಕ್ ಮೇಲೆ ಅಡ್ಡ ಬಂತು ನಾವು ಬರುವಾಗ. ಅಯ್ಯೋ ಪಾಪ, ಆ ಬೆಕ್ಕು ಯಾವ ಕೆಲ್ಸಕ್ಕೆ ಹೊರಟಿತ್ತೋ ಏನೋ. ನೀವು ಅದಕ್ಕೆ ಅಡ್ವಂಜೆ ಅಂದ್ಮೇಲೆ ಇನ್ನು ಆ ಬೆಕ್ಕಿನ ಕೆಲಸ ಆದಂಗೆ ಬಿಡಿ. ಏನ್ ಸಂಬ ಅಂತೀನಿ ಹುಡುಗಿಗೆ. ನನ್ನ ಮುತ್ತಂತ ಮಗನ್ಗೆ ಬಜಾರ್ ಏನ್ ಬೇಡ ಬೇಡ. ಮಾಮಿ ಮಾಮಿ ಕೂಲ್ ಡೌನ್. ಈ ಹುಡುಗಿಗೆ ನನ್ನ ಬಗ್ಗೆ ಏನು ಗೊತ್ತಿಲ್ಲ, ಅದಕ್ಕೆ ಹೇಗೆ ಆಡ್ತಾಳೆ. ಹಾಗೆ ಬಗ್ಗೆ ಮೈ ನೇಮ್ ಗೊತ್ತು ಗೊತ್ತು, ಕೇಳಿಸ್ಕೊಂಡೆ. ಕರಿ ಬಸವ, ಅಮ್ಮನ ಮಾತಿಗೆ ತಲೆ ಆಡಿಸೋ ಕೋಲೆ ಬಸವ. Hey baby. Hi baby. ನನ್ನ ಹತ್ರ ಇದೆ ಸಿಕ್ಕಾಪಟ್ಟೆ ಡಾರ್ ಕರೆನ್ಸಿ. ನಿನ್ನ ನೋಡಿದ್ರೆ ನಂತೆಗೆ ಬರ್ತಾಳ ಬಿಯಾನ್ಸಿ. ನೀನೇ ಆಗತ್ ಗ್ಯಾರಂಟಿ ನನ್ನ ಫಿಯಾನ್ಸಿ. ಐ ಲೈಕ್ ಇಟ್. ಮಿಸ್ಟರ್ ಸೈಡ್ ಹಚ್ಚು. ನಾನು ರೂಪವಂತೆ, ನಾನು ಚಾಣಾಕ್ಷಿ, ನಾನು ಶ್ರೀಮಂತೆ. ಹಾಗಲ್ಪ ಶ್ರೀಮಂತನಾದ ನಮ್ಮ ಅಪ್ಪನಿಗೆ ನಾನು ಒಬ್ಬಳೇ ಮಗಳು. ನನ್ ಮೈಮಾಟ ನೋಡಿ ಹುಡುಗರು ಲೈನ್ ಹಚ್ಚಿ ನಿಲ್ತಾರೆ. ಅಂತದ್ರಲ್ಲಿ ನಾನು ಸೋಮಾಗಿ ಒಪ್ಕೊಂಡ್ಬಿಡ್ತೀನ. ಕನಸು ಕಾಣ್ಬೇಡ ನೀನು. ಫುಲ್ ಗ್ರಿಲ್ ಮಾಡಿ ವಿಚಾರಣೆ ಮಾಡೋಕ್ಕಿಂತ ಮುಂಚೆ ಸುಮ್ಮನೆ ಆಸೆ ಇಟ್ಕೋಬೇಡ ನೀನು. ದೂರ ದೂರ ಸರಿದಿಲ್ಲ. ನಮ್ಮನು ಏನು ಕಮ್ಮಿಲ್ಲ ಕಡಿಮೆ. ಆಮೇಲೆ ದೊಡ್ಡ ಕೆಲಸ, ಕೈತುಂಬ ಸಂಬಳ, ಕಾಲು ಜುಮ್ ಓಡಾಡ್ತಾನೆ. ಯಾಕೆ ನೀವು ಈ ಕಡೆ ಬರ್ರಿ, ಯಾಕೆ ಕೊಡಿಸ್ಬೇಡ್ರಿ. ಗಂಡು ಹೆಣ್ಣು ಮಾತಾಡ್ಬಿಟ್ರೆ ಮತ್ತೆ ಮುಂದೆ ಅಲ್ರಿ. ಹೆಣ್ಗಳಿಗೆ ಬಹಳ ಡಿಮ್ಯಾಂಡ್ ಐತೆ. ಬರ್ರಿ ಕುತ್ಕೊಳ್ರಿ. ಸುಮ್ಮನೆ ಇರ್ರಿ. ಬಂದ್ ವರ್ಗಗಳನ್ನೆಲ್ಲ ನನ್ ಮಗಳೇ ವಿಚಾರಿಸೋದು. ಮುಂದೆ ನೋಡ್ತಾ ಇರ್ರಿ ಮಜಾನ. ಏನ್ ಮಿಸ್ಟರ್, ಬರ್ರಿ ಇಲ್ಲಿ. ಅಪ್ಪ ಇಷ್ಟೊತ್ತ ದೂರ ಸಲೂನಿಲ್ಲ ಅಂದವಳು ಈ ಹತ್ರ ಕರೀತಾ ಇದ್ದಾವಲ್ಲ. ಏನ್ ಗ್ರಹಚಾರ ಕಾದಿದೆ ನನಗೇನೋ. ಎಲ್ಲಿ ಸ್ವಲ್ಪ ನಿಮ್ ತಲೆ ಮುಂದೆ ಮಾಡಿ ನೋಡೋಣ. ಅಯ್ಯೋ ನಾನು ತವು ಅಂತ ಇದೆಯಲ್ಲ. ಅಯ್ಯೋ ಯಾಕಮ್ಮ ನನ್ ಮಗನ್ ಕೂದಲೇ ತಂಗೆ ಇರ್ತೈತಿ. ಅಯ್ಯೋ ಅದ್ಯಾಕಷ್ಟು ಗಾಬರಿ ಆಗ್ತೀರಾ? ನಿಮ್ ಮಗನ್ ತಲೆ ಮೇಲೆ ಇರೋ ಕೂದಲು ನಿಜಾನೋ ಇಲ್ಲ ವಿಗ್ಗು ಅಂತ ಟೆಸ್ಟ್ ಮಾಡಿದೆ ಅಷ್ಟೇ. ರೀ ನನ್ನ ತಲೆಗೇನ್ರಿ, ನನ್ನ ಶೋಲ್ಡರ್ಸ್ ತುಂಬಾ ಕೂದಿದೆ. ಯಾಕೆ ಗೊತ್ತೇನ್ರಿ? ನಾ ಹಚ್ಚೋ ಶಾಂಪು ಹೆಸರು ಹೈಡ್ ಅಂಡ್ ಶೋಲ್ಡರ್ಸ್ ಅಂತ. ಓಹೋ, ಮೈಯಲ್ಲೆಲ್ಲ ಕೂದಿದ್ರೆ ಅಂತವ್ರಿಗೆ ಮಾನೋಡ್ ಅನ್ನಲ್ಲ ರೀ, ಆದಿ ಮಾನೋಡ್ ಅಂತಾರೆ. ಹೌದು, ಅಮೆರಿಕದಲ್ಲಿ ಯಾವ ತರ ಇಟ್ಕೊಂಡಿದ್ದೀರಾ? ನನ್ನ ಹತ್ರ 1992 ಟೊಯೋಟಾ ಕೋರೋಲಾ ಇದೆ ರೀ. ಓಹೋ, ನಮ್ಮ ಮನೆಯಲ್ಲಿ ಇದೆಯಲ್ಲ ನಮ್ಮ ನಾಯಿ, ಅದು ಸುಸ್ರು ಮಾಡಕ್ಕೆ ನಾವು ಕರ್ಕೊಂಡೋಗೋದು ಬ್ರ್ಯಾಂಡ್ ನ್ಯೂ ಟೊಯೋಟಾ ಕಾರಲ್ಲಿ. ನಮ್ಮ ಸ್ಟ್ಯಾಂಡರ್ಡ್ ಏನು, ನಮ್ಮ ಅಂತಸ್ತೇನು, ಯಾವ್ದೋ ಜುಜುಬಿ ಡಕೋಟ 20 ವರ್ಷದ ಕಾರ್ ಇಟ್ಕೊಂಡು ಯಾಕ್ರಿ ಬರ್ತೀರಾ ಹೀಗೆ? ಗೌರಿ ಬಿಸ್ಕೆಟ್ ಚಾ ತಗೋಬರಮ್ಮ. ಇಲ್ಲ ಏನ್ರಿ ನನ್ನಂತ ಸುಳ್ಳಿ ನೀವು ಮುಂದೆ ನಿಂತಿದ್ದೀರಿ. ನನ್ನ ಬಿಟ್ಟು ಯಾರು ಕೆಲಸ ಹುಡುಗಿ ನೋಡ್ಕೊಂಡು ಬಾಯ್ ಬಿಡ್ತಾ ಇದ್ದೀರಲ್ಲ, ಇದ್ರಲ್ಲೇ ಗೊತ್ತಾಗುತ್ತೆ ನಿಮ್ ನಿಯತ್ತು ಮತ್ತೆ ನಿಮ್ ಸ್ಟ್ಯಾಂಡರ್ಡ್ ಏನಂತ. ಛೇ, ಏನ್ರಿ ಜಾಗ ಖಾಲಿ ಮಾಡ್ರಿ. No, mommy, I like this girl, mommy, I like this girl. ಕಡಿಮೆ ಅದು ಗೌರವ ಕೆಲಸ ಹುಡುಗಿಗಲ್ಲ ಅದು. ನೀನು ಇಷ್ಟಪಟ್ಟಿದ್ಯಾ ಅಂದ್ಮೇಲೆ ಸ್ವಲ್ಪ ಈ ಕಡೆ ಬಾ, ಆಮೇಲೆ ಅದೇ ಹುಡುಗಿನ ಸೆಟ್ ಮಾಡ್ಕೊಡ್ತೀನಿ. ಕಮಿಷನ್ ಮಾತ್ರ ಮರಿಬೇಡ. ಆಮೇಲೆ ಹೋಗಯ್ಯೋ, ಹೋಗಿ ಹೋಗಿ ಕೂಲಿ ಮಾಡೋದು ಗಂಟಾಗ್ತಾ ಇದೆಯಾ ನನ್ನ ಮಗನ್ಗೆ. ಯಾವನು ಬೇಕು ಈ ಸಂಬಂಧ? ನಡ್ರಿ ಬಾಗ ಹೋಗುವ. Hey baby, I will come back for you, baby, I will come back. ಮುಚ್ಕೊಂಡ್ರೆ ನಮ್ಮ ಮನೆ ಐತೆ ನೋಡು. ನೋಡ್ಕೊಂತೀನಿ ಆಮೇಲೆ. ಅಯ್ಯೋ
ಕೆಮಿಲ್ರು ಜಯಲಲಿತಾ ಕುಮಾರಿಯಾಗೆ ಉಳ್ದವಳಲ್ಲ, ಹಂಗೆ ಉಳ್ಬಿಡ್ತೀಯ ಅಂತ ನಂಗೆ ಭಯ ಕಣೆ. ಅಯ್ಯೋ ಅಕ್ಕವ್ರೆ, ನಿಮ್ ಫಿಗರು ಏನಾದ್ರು ಅವ್ರ ಫಿಗರ್ ತರ ಆಗೋಗ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಆಮೇಲೆ ನಿಮಗೆ ಜಾನ್ ಅಬ್ರಾಹಂ ಸಿಗಲ್ಲ, ಜಾನ್ ಇಲ್ಲಿವರ ಸಿಗಲ್ಲ. ಎಲ್ಲ ಸ್ವಲ್ಪ ಸುಮ್ಮನೆ ಕುತ್ಕೊಳ್ತೀರಾ? ನಾನು ಹೀಗೆ ಇರ್ತೀನಿ. ನನಗೆ ಎಷ್ಟೇ ವಯಸ್ಸಾದ್ರೂ ಆ ಫಿಲಂ ಆಕ್ಟ್ರೆಸ್ ರೇಖಾ ಶ್ರೀದೇವಿಗಳ ತರ ಹೀಗೆ ಫಿಗರ್ ಮೇಂಟೈನ್ ಮಾಡ್ತೀನಿ. ನನ್ ಗಲ್ಲ ನೋಡಿ, ಹೇಮಮಾಲಿನಿ ಗಲ್ಲ ತರ ಹೀಗೆ ನುಣುಪಾಗಿ ಹೊಳಪಾಗಿ ಆಪಲ್ ತರ ಹೀಗೆ ಇರುತ್ತೆ. ನನಗಿಷ್ಟ ಆಗೋ ಗಂಡು ಸಿಗೋವರೆಗೂ ಅಭಿಷೇಕ್ ಅಲ್ಲ, ಅವಳಪ್ಪ ಬಂದ್ರು ಕೂಡ ಒಪ್ಕೊಳ್ಳಲ್ಲ. ಅಯ್ಯೋ ದೇವ್ರೆ, ಇವಳಿಗೆ ನಮ್ ಸುಕ್ಕುಗೆ ಯಾವ್ದಾದ್ರು ಅಮೆರಿಕಾದಲ್ಲಿರೋ ವರುಣ್ ಜೊತೆಗೆ ಕಂಕನ್ ಬಗ್ಗೆ ಕೂಡ ಬರಂಗ್ ಮಾಡಪ್ಪ. ನಾವು ನಯಾಗರ, ಕ್ಯಾಲಿಫೋರ್ನಿಯಾ, ನ್ಯೂಯಾರ್ಕ್ ಎಲ್ಲ ನೋಡ್ಬೇಕು ಅಂತ ಎಷ್ಟು ದಿವಸದಿಂದ ಆಸೆ ಇಟ್ಕೊಂಡಿದೀವಪ್ಪ. ದೇವ್ರೆ, ನಮ್ಮ ಆಸೆಗೆ ತಣ್ಣೀರು ಹಚ್ಬೇಡಪ್ಪ. ಗೌಡ್ರೆ, ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್. ಎರಡನೇ ಬ್ಯಾಟ್ಸ್ಮನ್ ಬಂದ. ಅವ್ರೆ, ಅದು ಚಾ ಕಾಫಿ ಎಲ್ಲ ಒಳಗೆತ್ತಿಡು. ಈಗ ಬಂದವ್ರಿಗೆ ಅದನ್ನೇ ಕೊಟ್ರಾಯ್ತು. ಬನ್ನಿ ಫ್ರೆಂಡ್ಸ್, ಬನ್ನಿ. ನಮಸ್ಕಾರ. ಇವರು ಕಿಲ್ ಕೃಷ್ಣ ಅಲ್ಲ, ಪಲ್ವಾನಿ ಕೃಷ್ಣಪ್ಪ. ಅಮೆರಿಕಕ್ಕೆ 30 ವರ್ಷ ಆಯ್ತು. ಅಲ್ಲೇ ನ್ಯೂಯಾರ್ಕ್ ನಲ್ಲಿ ಶೇರ್ ಮಾರ್ಕೆಟ್ ಅಲ್ಲಿ ಟಾಪ್ ಬ್ರೋಕರ್ ಆಗಿ ಅನ್ನೋದೇನೋ ಇವ್ರ ಮಗ ಹುಟ್ಟು ಬೆಳೆದಿದ್ದು ಅಂತ ಕಾಣಿಸುತ್ತೆ. ನಮಸ್ಕಾರ ರಾಮೇಗೌಡ್ರೆ. ನಮಸ್ಕಾರ ಕಣಮ್ಮ. ನೀವೇ ಮಗಳು? ಅಲ್ಲಪ್ಪ, ಇವಳು ನನ್ನ ಹೆಂಡತಿ. ಅಯ್ಯೋ ದೇವ್ರೆ. ಸಾರಿ ಕಣ್ರಿಗೌಡ್ರೆ, ಸಾರಿ ಕಣಮ್ಮ, ಗೊತ್ತಾಗಿಲ್ಲ ಯಾರು ಅಂತ. ನೀವು ಅಷ್ಟೇ ಎಲ್ಲ ಬಿಡಿ, ನೋಡಿದವರೆಲ್ಲ ಹಾಗೆ ಹೇಳ್ತಾರೆ. ಅದೇನೋ ಸರಿ ಬಿಡಿ, ನಮಗ್ ಕಣ್ಣಿಗೆ ವಯಸ್ಸಾಗಿದ್ಯೋ, ನೀವು ಹಂಗೆ ಇದ್ದೀರೋ, ನನಗಂತೂ ನೀವು ಅವ್ರ ಮಗನ ಥರನೇ ಕಾಣಿಸ್ತೀರಿ. ಅಂದಾಗೆ ಇವನು ನನ್ನ ಮಗ ಹರೀಶ್ ಅಂತ. ಇವನ್ನ ಹ್ಯಾರಿ ಅಂತ ಕರಿತೀವಿ ನಾವು. ತುಂಬಾ ದಿನಗಳಿಂದ ನಾನು ಬಿಳಿ ಹೆಂಡತಿನ ಕಟ್ಟು ಅಂತ ತುಂಬಾ ತರಲೆ ಮಾಡ್ತಿದ್ದ. ನಾವು ಬೇಡಪ್ಪ, ಬಿಳಿ ಹೆಂಡತಿ ಸವಾಸ ಬೇಡ, ಅದೊಂಥರ ಮಿರಾಕಲ್ ನೈಫ್ ಇದ್ದಂಗೆ, ಡೆಮಾನ್ಸ್ಟ್ರೇಟ್ ಮಾಡ್ದಂಗೆ ಅಂತ. ಅದು ಅವ್ರು ಕತ್ತಿಸಿದ್ರೆ ಚೆನ್ನಾಗಿರುತ್ತೆ, ನಾವು ಕತ್ತಿಸಕ್ಕಾಗಲ್ಲ ಅದೆಲ್ಲ. ಅದಕ್ಕೋಸ್ಕರ ಅವ್ನು ಹೇಳಿದೆ, ಬೇಡಪ್ಪ, ಒಂದು ಒಳ್ಳೆ ಕನ್ನಡತಿ ನೋಡಿ ಕಟ್ಟಿ ನಿಮಗೆ, ಕೊನೆ ತನಕ ನಿಮಗೆ ಕತೆ ಕೊಟ್ಟು ಹೊಂದಿರ್ತಾಳೆ ಅಂತ ಹೇಳಿ ನಿಮ್ಮ ಮಗಳು ತೋರ್ಸ ತಗೊಂಡು. Hello, Uncle. Hello, Auntie. How are you guys doing? Hey, Daddy, where's my little wife? I have no time, make it crack. ಅರಿ ತಾಳಪ್ಪ, ಅದೇ ಮಾಡ್ತಾರ. ಗೌಡ್ರೆ, ಬೇಗ ಕರ್ಸಿ ನಿಮ್ಮ ಮಗಳನ್ನ. ಇವನು ತುಂಬಾ ಅವಸರ ಜಾಸ್ತಿ, ತಗೊಳ್ಳೋದೇ ಇಲ್ಲ. 6 ತಿಂಗಳಲ್ಲಿ ಹೋಗ್ಬಿಟ್ಟಿದ್ದ ನೋಡಿ. ನೋಡಿದ್ರೆ ಗೊತ್ತಾಗುತ್ತೆ, ಆಡೋದು ನೋಡಿದ್ರೆ ಆರಾಮ ಗೊತ್ತಿಲ್ಲ. ಅವ್ರಿಗೆ ಬಹಳ ಅರ್ಜೆಂಟ್ ಅಂತೆ, ಅದಕ್ಕೆ ಬೇಗ ಕರ್ಕೊಂಡು ಬಂದ್ರೆ. Wow, what a beauty. Harris, look, she looks like Miss World. We should not miss her. ಹಾಯ್, ನನ್ನ ಹೆಸರು ಸುಕುಮಾರಿ ಅಂತ. ನನ್ನನ್ನ ಸುಕ್ಕು ಕರೀತಾರೆ. ಹಾಗಂತ ನನ್ನ ಮುಖದಲ್ಲಿ ಒಂಚೂರು ಸುಕ್ಕಿಲ್ಲಪ್ಪ. ನನ್ನ ಮೈಯಲ್ಲಿ ಸೊಕ್ಕು ಅನ್ನೋದೇ ಇಲ್ಲ. ನಾನು ನೋಡಿದ್ರೆ ಜನಗಳಿಗೊಂಥರ ಕಿಕ್ಕು. ನನ್ನ ತಂಟೆಗೆ ಬಂದ್ರೆ ನಾನು ತುಂಬಾ ಕಿರಿಕ್ಕು. ಹಾಯ್, ನನ್ನ ಹೆಸರು ಕೃಷ್ಣ. ಹೌದು, ನೀವಿಬ್ಬರಲ್ಲಿ ಯಾರು ವರ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ನಾನು ಮದುವೆ ಮಾಡ್ಕೋಬೇಕು ಅಂತ ಬಂದಿರೋ ಗಂಡ ಯಾರು? ಹೆಸರು ಹ್ಯಾರಿ ಅಂತ ಕಣಮ್ಮ. ಇವನೇ ನನ್ನ ಮಗ. ಇವನೇ ನಿನಗೆ ತೋರ್ಸಕ್ ಕರ್ಕೊಂಡು ಬಂದಿರೋದು ನಾವಿಲ್ಲಿ. ಓ ಹಾಗಾ? ನೀವು ಎಕ್ಸೈಟ್ ಆಗಿರೋದು ನೋಡಿದ್ರೆ ನಿಮಗೆ ಹುಡುಗಿ ಹುಡುಕೋಕ್ ಬಂದಿರೋ ಆಗಿದೆ. ಅಷ್ಟಕ್ಕೂ ಈ ಅಮೂಲ್ ಬೇಬಿಗೆ ಮದುವೆ ಬೇಕಿತ್ತ? Daddy just calling me Amul baby. ಮಗು ಅಲ್ಬೇಡಪ್ಪ, ಸುಮ್ಮನೆ ಜೋಕ್ ಮಾಡ್ತಾ ಇರೋದು. ತಗೋ, ಒಂದು ಚಾಕ್ಲೇಟ್ ನೀನು. Daddy, ನನಗೆ ಚಾಕ್ಲೇಟ್ ಎಲ್ಲ ಬೇಡ, ನನಗೆ ಕಾರ್ ಬೇಕು. ಇಂಡಿಯಾದಲ್ಲಿ ನಾನು ಕಾರ್ ಓಡಿಸ್ಬೇಕು. ಏನು, ಕಾರ್ ಓಡಿಸ್ಬೇಕಾ? ಅಮೆರಿಕದಲ್ಲಿ ಕಾರ್ ಓಡಿಸಿ ಸುಸ್ತಾಗಿಲ್ವಾ ನಿಮ್ಗೆ? ಅಮೆರಿಕದಲ್ಲಾದ್ರೆ ಬರೀ ರೋಡ್ ಮೇಲೆ ಕಾರ್ ಓಡಿಸ್ಬೇಕು. ಇಂಡಿಯಾದಲ್ಲಾದ್ರೆ ರೋಡ್ ಮೇಲೆ, ಸ್ಟ್ರೀಟ್ ಮೇಲೆ, ಫುಟ್ಪಾತ್ ಮೇಲೆ, ಕಲ್ಲು ಗುಂಡಿ ತಗುಗಳ ಮೇಲೆ ಓಡಿಸ್ಬೋದು. ಒಂಥರ ಮಜಾ ಬರುತ್ತೆ. ಛೇ
ಏನಾಯ್ತು ಅಂದ್ರೆ ಹನಿಮೂನ್ಗೆ ಹೋಗಿದ್ವಿ, ತುಂಬಾ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಅವರು. ಏನು ಹನಿಮೂನ್ ಹೋಗಿದ್ದಕ್ಕೆ ಕೋಪನ ಯಾಕೆ? ಯಾಕಂದ್ರೆ ಅವಳು ಬಿಟ್ಬಿಟ್ಟು ಹೋಗಿದ್ದೆ ನಾನು. Daddy, are you talking about the Naomi? ಏ ಹ್ಯಾರಿ, ಎಷ್ಟು ಹೇಳಿದ್ದೀನಿ ಇನ್ನೊಂದು ಮಾಮಿ ಬಗ್ಗೆ ಮಾತಾಡಬಾರ್ದು ಇಲ್ಲ ಅಂತ. ಸ್ವಲ್ಪ ಚಾಕ್ಲೇಟ್ ತಿನ್ನು. Daddy, I need to go to restaurant. ಅವರಿಗೆ ಪ್ರಯಾಣ ಮಾಡಿ ಸುಸ್ತಾಗಿದೆ ಅನ್ಸುತ್ತಮ್ಮ. ಅವರಿಗೆ ರೆಸ್ಟ್ ತಗೊಳ್ಳೋದಕ್ಕೆ ರೂಮ್ ತೋರಿಸ್ರಿ ಯಾರು. ಅಪ್ಪ, ಅಮೆರಿಕಾದವರು ಟಾಯ್ಲೆಟ್ಗೆ ರೆಸ್ಟ್ ರೂಮ್ ಅಂತಾರೆ. ಅಲ್ಲ, ಟಾಯ್ಲೆಟ್ ನಲ್ಲಿ ಅದೆಂತ ರೆಸ್ಟ್ ಸಿಗೋದಕ್ಕೆ ಸಾಧ್ಯ ಅಂತೀನಿ. ಹೌದಪ್ಪ, ನೀನು ಅಮೆರಿಕಾ ಬಗ್ಗೆ ತಿಳ್ಕೊಳ್ಳೋದು ಇನ್ನು ಬಹಳ ಇದೆ ಬಿಡು. ಸರಿ ಮಾಲಿಂಗ, ಅವ್ರು ಸ್ವಲ್ಪ ಕರ್ಕೊಂಡು ಹೋಗಪ್ಪ. ಮನೆಯಲ್ಲಿರೋ ಪಾಯಕಾನ ಮಾತ್ರ ಬನ್ನಿ ಗೊತ್ತಾರೆ ನಿಮ್ಗೆ ಇತ್ಲಾಗ ಕರ್ಕೊಂಡು ಹೋಗ್ತೀನಿ. ಅಚ್ಚರಿ ನಿಮ್ದು ಚೊಂಬ ಅಥವಾ ಪೇಪರ. Daddy, it's confusing, huh? ಫಿಗರ್ ಇಟ್ ಔಟಪ್ಪ, ನೀವು ಯಾವ ರೀತಿನೂ ಯೂಸ್ ಮಾಡ್ಕೋ. ಹೌದು, ಈ ಮದ್ವೆಗೆ ಗಂಡು ಸೆಲೆಕ್ಟ್ ಮಾಡೋದು ಅಂದ್ರೆ ಒಂಥರ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಶಾಪಿಂಗ್ ಮಾಡಿದಾಗ ನೋಡ್ರಿ. ಇನ್ನೊಂದು ತಿಂಗಳು ಬಿಟ್ಟಿದ್ರೆ ಮಾರ್ಕೆಟ್ ನಲ್ಲಿ ಹೊಸ ಮಾಡೆಲ್ ಬರ್ತಿತ್ತೋ ಏನೋ ಅಂತ ಕನ್ಫ್ಯೂಷನ್ ಶುರು ಆಗ್ಬಿಡುತ್ತೆ. ಅಕ್ಕವ್ರೆ ಯಾಕೋ ಈ ಅಮೆರಿಕ ಪಾರ್ಟಿಗಳು ಅಷ್ಟು ಚೆನ್ನಾಗಿಲ್ಲ ನನಗೆ. ಅವಾಗ ಬಂದಿದ್ದಲ್ಲ ಹುಡುಗ, ಪಸಂದಾಗಿದೆ ನೋಡಿ. ಗೌರಿ, ಸುಮ್ಕೆ ಒಳಗೆ ಹೋಗು ನೀನು. ಬರ್ಗಳೆಲ್ಲ ನಿನ್ನೆ ಮೆಚ್ಚಂಗಾಗಿದೆ. ಒಳಗೆ ಹೋಗು ಸುಮ್ಕೆ. ಇದ್ದಿದ್ದೆ ಹೇಳಿದ್ರೆ ಏನ್ ಬಂದೇನೆ ಹೋದ್ರಂತೆ. ಏನಾದ್ರು ಮಾಡ್ಕೊಳ್ಳಿ ಹೋಗಿ. ಹೌದು ಕ್ರಿಶ್ ಅವರೇ, ನಿಮ್ ಮಗ ಏನ್ ಕೆಲಸ ಮಾಡ್ತಾನೆ ಅಂತ ಹೇಳ್ತೀರಾ? ಅದು ತುಂಬಾ ಸಿಂಪಲ್ ಬಿಸ್ನೆಸ್ ಅಮ್ಮ. ನಾವು ಅಮೆರಿಕಾದಲ್ಲಿ ಕೂತ್ಕೊಂಡೇ ಒಂದು ಬಿಸ್ನೆಸ್ ಹಾಕೋತಿದ್ದೀನಿ ಅವನಿಗೆ. ಅಲ್ಲಿ ಕೂತ್ಕೊಂಡೇ ಮ್ಯಾನೇಜ್ ಮಾಡ್ತಾನೆ. ಏನಂದ್ರೆ ಕಸ್ಟಮರ್ಸು ಬರ್ತಾರೆ, ಅವ್ರ ಕೆಲಸ ಅವರೇ ಮಾಡ್ಕೋತಾರೆ, ಅವರೇ ನಮಗೆ ದುಡ್ಡು ಕೊಟ್ಬಿಟ್ಟು ಹೋಗ್ತಾರೆ. ಕಸ್ಟಮರ್ಸ್ ಬಂದು ಅವ್ರ ಕೆಲಸ ಅವರೇ ಮಾಡ್ಕೊಂಡು ನಿಮಗೆ ದುಡ್ಡು ಕೊಟ್ಟು ಹೋಗ್ತಾರ. ಯಾವ್ದ್ರಿ ಅಂಥ ಬಿಸ್ನೆಸ್ ಅದು? ಅವರೇನವ್ರೆ, ಅದೇನಂತ ದೊಡ್ಡದಲ್ಲ. ಈ ಬೆಂಗಳೂರು ಮೆಜೆಸ್ಟಿಕ್ ಇದೆಯಲ್ಲ, ಅಲ್ಲಿ ನೋಡ್ರಿ ಒಂದು 4 ಸುಲಭ ಶೌಚಾಲಯ ಕಟ್ಸ್ಬಿಟ್ಟಿದೀವಿ. ಬಹಳ ಒಳ್ಳೆ ಬಿಸ್ನೆಸ್ ನೋಡ್ರಿ. ಛೇ 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 ಛೇ, ದುಡ್ಡಿನ ಆಸೆ ಏನೆಲ್ಲ ಬಿಸ್ನೆಸ್ ಮಾಡ್ತಾರೆ ಅನ್ನೋಕೆ ನೀವೇ ಸಾಕ್ಷಿ ನೋಡಿ. Daddy, it's really interesting. ನೀನೇನು ಹೇಳ್ಬೇಡಪ್ಪ, ಮನೇಲಿ ಹೋಗಿ ನಿಮ್ಮ ಅಪ್ಪ ಮಗ ಡಿಸ್ಕಸ್ ಮಾಡ್ಕೊಳ್ಳಿ. ಏನು ಜನ ಕೂತ್ಯಾರ ಅವ್ರ ಮುಂದೆ ಬೇಡಪ್ಪ. ಸರಿ, ನಮ್ಮ ಮನೇಲಿ ಮಾತಾಡ್ಕೊಳ್ಳೋಣ ಅದ್ರ ಬಗ್ಗೆ. ಇಲ್ಲಿ ನನ್ನ ಮಗನ್ ನೋಡಿ ಏನು ತಿಂದ್ರು ನಿಮಗೆ ಹೊಟ್ಟೆಗೆ ಸರಿನೇ ಆಗಿಲ್ಲ. ಏನು ತಿಂದ್ರು ಡೈಜೆಸ್ಟ್ ಆಗಲ್ಲ, ತುಂಬಾ ಪ್ರಾಬ್ಲಮ್ ಆಗೋದು. ಅಮ್ಮ, ನೀವು ಇಂಟರ್ವ್ಯೂ ಕಳಮ್ಮ. ಹೇ ಹ್ಯಾರಿ, ನೀವು ಬ್ರೇಕ್ಫಾಸ್ಟ್ಗೆ ಲಂಚ್ಗೆ ಏನ್ ತಿಂತೀರಾ? ಬ್ರೇಕ್ಫಾಸ್ಟ್ಗೆ ಹಾಟ್ ಡಾಗ್ಸ್, ಲಂಚ್ಗೆ ಬಫೆಲೋ ವಿಂಗ್ಸ್. ಏನೇ ನೋಡಿ ಅದು ನಾಯಿ, ಬಿಸಿ ನಾಯಿ ಕೋಣ ತಿನ್ನೋದನ್ನ ಹಾಕೊಂಡ್ಬಿಟ್ಟಿದ್ರಿ. ಡ್ಯಾಡಿ, ಹಾಟ್ ಡಾಗ್ಸ್ ಬಫೆಲೋ ವಿಂಗ್ಸ್ ಅಂದ್ರೆ ನಾಯಿ ಕೋಣ ಅಲ್ಲ ಡ್ಯಾಡಿ, ಅದು ಬರೀ ಚಿಕನ್. ಮೊದ್ಲೇ ಹೇಳಿದ್ನಲ್ಲ, ಅಮೆರಿಕಾದವರು ಸ್ವಲ್ಪ ಎಡವಟ್ಟಂತ. ಡ್ಯಾಡಿ, ನೀವು ಸುಮ್ಮನೆ ಇದ್ಬಿಡಿ ಡ್ಯಾಡಿ. ಅಲ್ಲಮ್ಮ ಸುಕ್ಕು, ಎಷ್ಟೋ ತನಕ ಬಾಯ್ ತುಂಬಾ ಅಪ್ಪ ಅಂತಿದ್ದವಳು ಈಗ ಒಂದು ಡ್ಯಾಡಿ ಅನ್ನೋದಕ್ಕೆ ಶುರು ಮಾಡ್ಬಿಟ್ಟಿದ್ಯಲ್ಲ. ಡ್ಯಾಡಿ, ಇವತ್ತು ಲಿಪ್ಸ್ಟಿಕ್ ಹಚ್ಕೊಂಡಿದ್ದೀನಿ. ಅಪ್ಪ ಅಂದ್ರೆ ನನ್ನ ಲಿಪ್ಸ್ಟಿಕ್ ಕೆಟ್ಟು ಹೋಗುತ್ತೆ ಡ್ಯಾಡಿ, ಅದಕ್ಕೆ ಡ್ಯಾಡಿ ಅಂತ ಇರೋದು. ವಾವ್ ಗೌಡ್ರೆ, ತುಂಬಾ ಚಾಣಾಕ್ಷೆ, ತುಂಬಾ ಬುದ್ಧಿವಂತೆ ನಿಮ್ಮ ಮಗಳು. ನಮ್ಮ ಬೆಂಗಳೂರು ಬಿಸ್ನೆಸ್ ಅಲ್ಲಿ ಹೆಲ್ಪ್ ಆಗೋದು ಡೌಟೇ ಇಲ್ಲ ನನಗೆ. ರೀ, ಎತ್ರಿ ನಿಮ್ ಟೆಂಟ್ನ. ನಿಮ್ ಕಿತ್ತೋಗಿರೋ ಟಾಯ್ಲೆಟ್ ಮುಂದೆ ಕಸ ಬಗ್ಗೆ ಹಿಡ್ಕೊಂಡು ನಿಲ್ಲೋದನ್ನ ನಾನು ಸೊಸೆ ಮಾಡ್ಕೊಳ್ತಾ ಇರೋದು ನೀವು. ಅಯ್ಯೋ, ಕೋಪ ಮಾಡ್ಕೋಬೇಡಮ್ಮ ಅಷ್ಟೊಂದು. ನನ್ನ ಮಗನಿಗೆ ನೀನ್ ಕಂಡ್ರೆ ತುಂಬಾ ಇಷ್ಟ. ನಾನು ಅವನಿಗೆ ಒಂದು ಕೋಟಿ ತಾಯಿ ಕೊಟ್ಟು ಮುಗಿದ್ಬಿಡ್ತಾನೆ. ಏನ್ರಿ ತಮಾಷೆ ಮಾಡ್ತಾ ಇದ್ದೀರಾ? ನಿಮ್ ಮಗ ನೋಡಿದ್ರೆ ತಿನ್ ದೇಹ ಬೆಳೆಸ್ಕೊಂಡಿದ್ದಾನಷ್ಟೇ. ಅಂತಹ ಸ್ವತಃ ಬುದ್ಧಿ ಇದ್ದವನು ನನಗ್ ಬೇಡಪ್ಪ. ನಿಮ್ ದುಡ್ಡು ನೀವೇ ಇಟ್ಕೊಳ್ರಿ, ಮೊದಲು ಜಾಗ ಖಾಲಿ ಮಾಡ್ರಿ. ಅಯ್ಯೋ ಸುಕ್ಕು, ಅವಸರ ಮಾಡ್ಬೇಡ ಮಗ. ಹುಡುಗ ಸಣ್ಣನೇ, ಸಿಕ್ಕಾಪಟ್ಟೆ ಆಸ್ತಿನೂ ಅದೇ. ಇಂಥ ಹುಡುಗ ಗಾಗಲ್ ಹಾಕೊಂಡು ಹುಡುಕಿದ್ರು ಸಿಗಕ್ಕಿಲ್ಲ ಕಣ್ಮಗ. ಅಮ್ಮನೇ, ಅದಾಗಲ್ಲಲ್ರಿ ಗೂಗಲ್. ಅಯ್ಯೋ